ರಾಜ್ಯದಲ್ಲಿ ಈ ಬಾರಿ ಮುಂಗಾರು ಕೈಕೊಟ್ಟಿರುವಂಥದ್ದು ರೈತ ವರ್ಗ ಅತಂತ್ರ ಪರಿಸ್ಥಿತಿಯನ್ನು ಎದುರಿಸ್ತಾ ಇದೆ. ನಾಳೆ ಸಂಜೆ ರಾಜ್ಯದ ಸಂಸದರ ಸಭೆಯನ್ನು ಕರೆದಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್ ಅವರು. ಸಂಸತ್ ಅಧಿವೇಶನದ ಹಿನ್ನೆಲೆಯಲ್ಲಿ ಸಭೆಯನ್ನು ಕರೆದಿರುವಂತಹದ್ದು ಸಿಎಂ. ನಾಳೆ ದೆಹಲಿಯ ಕರ್ನಾಟಕ ಭವನದಲ್ಲಿ ಸಂಸದರ ಜೊತೆಗೆ ಚರ್ಚೆಯನ್ನು ಹಮ್ಮಿಕೊಳ್ಳಲಾಗಿದೆ. ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಧ್ವನಿ ಎತ್ತುವಂತೆ ಮನವಿಯನ್ನು ಮುಖ್ಯಮಂತ್ರಿಗಳು ಮಾಡಿಕೊಳ್ತಾರೆ. ಮುಖ್ಯವಾಗಿ ಕಾವೇರಿ ಮೇಕೆದಾಟು ನೀರಾವರಿ ವಿಚಾರದ ಬಗ್ಗೆ ಸದನದಲ್ಲಿ ಪ್ರಸ್ತಾಪಿಸುವುದಕ್ಕೆ ಡಿಕೆ ಶಿವಕುಮಾರ್ ಅವರು ಸಂಸದರಲ್ಲಿ ಸೂಚನೆ ಕೊಡುವಂತಹ ಸಾಧ್ಯತೆ ಇದೆ. ರಾಜ್ಯದಲ್ಲಿ ಈ ಬಾರಿ ಮುಂಗಾರು ಆವರಿಸಿಕೊಂಡಿದೆ, ಮುಂಗಾರು ಕೈಕೊಟ್ಟಿದೆ, ಬರ ಆವರಿಸಿಕೊಂಡಿದೆ. ಬಹುತೇಕ ಕಡೆಗಳಲ್ಲಿ ಕುಡಿಯುವ ನೀರಿಗೂ ಕೂಡ ಮುಂದಿನ ದಿನಗಳಲ್ಲಿ ಸಮಸ್ಯೆ ಸೃಷ್ಟಿಯಾಗುವಂತಹ ಸಾಧ್ಯತೆ ಇದೆ. ಈ ವಿಚಾರದ ಬಗ್ಗೆ ಸದನದಲ್ಲಿ ಗಮನ ಸೆಳೆಯುವುದಕ್ಕೆ ಸಂಸದರಿಗೆ ಡಿಕೆ ಶಿವಕುಮಾರ್ ಅವರು ಮನವಿ ಮಾಡಿಕೊಳ್ಬಹುದು. ಸಂಸತ್ ಸದಸ್ಯರ ಸಭೆಯನ್ನು ಕರೆದಿದ್ದೀರಿ. ನಾಳೆ ಬರದ ವಿಚಾರ ಅವರು ಕೂಡ ಮುಂದಕ್ಕೆ ಮಾಡಿಕೊಡ್ಬೇಕು. ಮುಂದಕ್ಕೆ ಅವ್ರಿಗೆಲ್ಲ ರಿಕ್ವೆಸ್ಟ್ ಮಾಡೋದಿದೆ. ಕೆಲವು ಅನೇಕ ವಿಚಾರಗಳನ್ನು ಡ್ಯಾಮ್ಗಳ ಪರಿಸ್ಥಿತಿ, ಕೆಲವು ಅನೇಕ ಸಮಸ್ಯೆಗಳನ್ನು ಅವ್ರ ಗಮನಕ್ಕೆ ತರದಿದೆ. ಯಾವುದಾದ್ರು ಬಾಕಿ ಪ್ರಾಜೆಕ್ಟ್ಸ್ ಎಲ್ಲ ಇದೆ ಅಂತೇಳಿ ಎಲ್ಲ ಧ್ವನಿ ಅವರೆಲ್ಲ ರಾಜ್ಯದ ಪರವಾಗಿ ತೆಗೆದುಕೊಳ್ಬೇಕಾಗ್ತದೆ. ಒಟ್ಟಾಗಿ ಅದನ್ನು ಕರೆದಿದ್ದೀನಿ. ಆಮೇಲೆ 13ನೇ ತಾರೀಕಿಂದ ಸೆಷನ್ ಪ್ರಾರಂಭ ಮಾಡ್ತೀವಿ. 13, 14, ಆಮೇಲೆ 15 ನಮ್ಮ ಇಂಡಿಪೆಂಡೆನ್ಸ್ ಡೇ ಇದೆ. ಅದಾದ್ಮೇಲೆ ಒಂದು 10 ದಿನ ಅಸೆಂಬ್ಲಿ